ಇನ್ನುಳಿದಂತೆ ಗಮನಿಸ್ತಾ ಹೋಗೋದಾದರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಹಿಂದುಳಿದ ವರ್ಗಕ್ಕೆ ಸೇರಿದವರು ಎನ್ನುವುದಾಗಿ PC ಮೋಹನ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಎನ್ನುವುದು ಗೊತ್ತಾಗಿದೆ. ನರೇಂದ್ರ ಮೋದಿ ಹಿಂದುಳಿದ ಸಮುದಾಯಕ್ಕೆ ಸೇರಿದವರು, ಮೋದಿ OBC ಸಮುದಾಯದವರು ಅಂತ ಹೇಳಿಕೊಳ್ಳಬೇಕು. ಬಿಜೆಪಿ OBC ಮೋರ್ಚಾ ಅಧ್ಯಕ್ಷ ರಾಮ್ ಮೋಹನ್ ರಾಜು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪ್ರತಿಯೊಬ್ಬರು ಮೋದಿ ಭಾವಚಿತ್ರ ಮನೆಯಲ್ಲಿ ಇರಿಸಿಕೊಳ್ಬೇಕು ಅಂತ ಇದೇ ವೇಳೆ ಅವರು ತಿಳಿಸಿದರು. ಮರಾಠ, ಮದಲಿಯ, ಕಂಬಾರ, ಮಡಿವಾಳ, ಇನ್ನೂ ಇದು ಮೇಲ್ನೋಟಕ್ಕೆ ಕಾಣಿಸುವಷ್ಟು ಜಾತಿಗಳು, ಇನ್ನೂ ಹಲವಾರು ಜಾತಿಗಳಿದೆ. ನಮ್ಮೆಲ್ಲ OBC ವರ್ಗದವರಿಗೆ ನಾನು ಒಂದೇ ಒಂದು ಮಾತು ಕೇಳ್ಕೊಳ್ಳೋದು, ನಮ್ಮೆಲ್ಲ ಜಾತಿಗೆ ಒಬ್ಬರೇ ದೇವರು, ಅದು ನರೇಂದ್ರ ಮೋದಿ. ಅದು ಕಾಣಿಸುವಂತ ದೇವರು, ಕಾಣದೇ ಇರುವಂತಹ ದೇವರು ಇದ್ದಾರೆ, ಶ್ರೀರಾಮ. ಅವರು ಕ್ಷತ್ರಿಯ, ಶ್ರೀರಾಮನು ಕ್ಷತ್ರಿಯ ಆಗಿರೋದ್ರಿಂದ ಅವರು ನಮ್ಗೆ ಕಾಣದೇ ಇರೋ ದೇವರಾದ್ರು ನಮ್ಮ ಪಕ್ಷಕ್ಕೆ, ನಮ್ಮ ಒಂದು ಹಿತಕ್ಕೆ ಕಾಯುವಂತವ್ರು. ನಾನು OBC ಎಲ್ಲೇ ನೀವು ಹೋದ್ರು ಇನ್ಮೇಲೆ ನಮ್ಮ ಕಮ್ಯುನಿಟಿ ಮೋದಿ ಕಮ್ಯುನಿಟಿ ಅಂತ ತಾವೆಲ್ಲರೂ ಹೇಳ್ಕೋಬೇಕು. ದಯವಿಟ್ಟು ಎಲ್ಲರೂ ಆ ಕೆಲಸನ ಮಾಡಿ, ಮನೆಯಲ್ಲೂ ನಮ್ಮ ಕಮ್ಯುನಿಟಿ ಲೀಡರ್ ಆದಂತ ಮೋದಿ ಅವ್ರದ್ದೊಂದು ಫೋಟೋ ಇರಬೇಕು ಅಂತ ನಮ್ಮ OBC ಸಮುದಾಯದಲ್ಲಿ ನಾನು ಕೇಳ್ಕೊಳ್ತೀನಿ. ಹಾಗೆ ನನಗೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಧನ್ಯವಾದಗಳು ಅನಿಸ್ತೀನಿ. OBC ಅಂತಂದ್ರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.